ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿರುವ ನಡುವೆ ಜಮೀರ್ ಅಹಮದ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಜಮೀರ್, ಸಿಎಂ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಯಾರಿಂದಲೂ ಮುಟ್ಟೋಕಾಗೋದಿಲ್ಲ, ಮುಟ್ಟಿದ್ರೆ ಭಸ್ಮ ಆಗ್ತಾರೆ ಅಂತ ಅಬ್ಬರಿಸಿದ್ದಾರೆ. ಉತ್ತರ ಪ್ರದೇಶದ 12% ರೋಗಗಳ ಉತ್ಪತ್ತಿಗೆ ಗಂಗಾಜಲವೇ ಮೂಲ ಕಾರಣ ಅಂತ ಕೇಂದ್ರ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಹೇಳಿದೆ. ಹೀಗಿದ್ದಾಗ ಖಾಸಗಿ ಸಂಸ್ಥೆಗಳು ಮೂಲ ಗಂಗಾಜಲ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಗಂಗಾಜಲ ಮಾರಾಟ ಮಾಡೋದು ಎಷ್ಟು ಸರಿ ಅನ್ನುವಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಜೋಶಿ ಕಿಡಿಕಾರಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ದುರಹಂಕಾರದ ವರ್ತನೆ ಸರಿಯಲ್ಲ, ಪ್ರಿಯಾಂಕ್ ಖರ್ಗೆ ಅವರ ತಂದೆ ಖರ್ಗೆರನ್ನ ನೋಡಿ ಕಲಿಬೇಕಿದೆ ಅಂತ ವಾಗ್ದಾಳಿ ನಡೆಸಿದರು. ಬಿಜೆಪಿಗೆ ಸ್ಟೀಲ್ ಬ್ರಿಡ್ಜ್ ಬೇಡ, ಸುರಂಗ ಮಾರ್ಗ ಬೇಡ, ಬಿಜೆಪಿಯವರಿಗೆ ಮತ್ತೇನ್ ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲವನ್ನ ವಿರೋಧಿಸಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ? ನಮ್ಮಿಂದ ಕೇಂದ್ರಕ್ಕೆ ಹೋಗಿದ್ದಾರಲ್ಲ, ಅವರ ಕೊಡುಗೆ ಏನು? ವಿರೋಧ ಪಕ್ಷದವರು ಜೋಕರ್ ಆಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮತ್ತೊಮ್ಮೆ ರಾಜ್ಯಪಾಲರಿಗೆ ಕಳೆದ ವಾರ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಕೋರಿದೆ. 5,000 ಪುಟಗಳ ಭಾಷಾಂತರ ಮಾಡಿ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಅನುಮತಿ ಕೇಳಿದೆ. ಜೀವನ್ಸಾಥಿ.ಕಾಂನಲ್ಲಿ ಪರಿಚಯವಾಗಿದ್ದ ಗೆಳೆಯ ಯುವತಿಗೆ 60 ಲಕ್ಷ ರೂಪಾಯಿ ವಂಚಿಸಿದ್ದಾನೆ. ಶಿವಲಿಂಗೇಶ್ ಎಂಬಾತ ಮದುವೆಯಾಗುವುದಾಗಿ ಯುವತಿಯನ್ನು ನಂಬಿಸಿ ತಾಯಿಗೆ ಹುಷಾರಿಲ್ಲ ಅಂತ ಹಂತವಾಗಿ 60 ಲಕ್ಷ ರೂಪಾಯಿ ವಂಚಿಸಿರುವುದಾಗಿ ಯುವತಿ ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಹೊಸ ಹುಲ್ಲು ಚಿಗುರುತ್ತೆ ಅಂತ ಅರಣ್ಯಕ್ಕೆ ಬೆಂಕಿ ಹಚ್ಚಿದ್ದ ಕುರಿಗಾಹಿ ರಾಜಪ್ಪನನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಅರೆಸ್ಟ್ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಹುಳ್ಯ ಗ್ರಾಮದ ನಿವಾಸಿ ರಾಜಪ್ಪ ನಿನ್ನೆ ಸಂಗಮ ವನ್ಯಜೀವಿ ವಲಯದಲ್ಲಿ ಒಣ ಹುಲ್ಲು ಸುಟ್ರೆ ಹೊಸ ಹುಲ್ಲು ಬರುತ್ತೆ ಅಂತ ಬೆಂಕಿ ಹಚ್ಚಿದ್ದ. ರಾಜಪ್ಪ ಹಚ್ಚಿದ್ದ ಬೆಂಕಿಗೆ 30 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಭಸ್ಮವಾಗಿತ್ತು. ಚಿಕ್ಕಮಗಳೂರು ಪ್ರಸಿದ್ಧ ಪ್ರವಾಸಿ ತಾಣ ಚಂದ್ರದ್ರೋಣ ಪರ್ವತ ಕಿಡಿಗೇಡಿಗಳ ಕೃತ್ಯಕ್ಕೆ ಸುಟ್ಟು ಭಸ್ಮ ಆಗಿದೆ. ನಿರಂತರವಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಕಿಡಿಗೇಡಿಗಳು ಬೆಂಕಿ ಹಾಕ್ತಾ ಇದ್ದು ಅರಣ್ಯ ಇಲಾಖೆ ಡ್ರೋನ್ ಕ್ಯಾಮೆರಾದ ಮೊರೆ ಹೋಗಿದೆ. ಬಿಲ್ಡಿಂಗ್ ಮಾಲೀಕ ಲೋನ್ ಕಟ್ಟಿಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿ ಬಿಲ್ಡಿಂಗ್ ಸೀಸ್ ಮಾಡಿದ್ದು ಲೀಸ್ಗೆ ಪಡೆದಿದ್ದ 16 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಬೆಂಗಳೂರು ಉತ್ತರ ತಾಲೂಕಿನ ಹುಣಸಮಾರನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ರಾಜಣ್ಣ ಎಂಬುವರು 16 ಮನೆಗಳನ್ನು ಲಕ್ಷ ಹಣ ನೀಡಿ ಲೀಸ್ಗೆ ಪಡೆದಿದ್ದವರು ಇದೀಗ ಬೀದಿಗೆ ಬಿದ್ದಿದ್ದಾರೆ, ಠಾಣೆಯ ಮೆಟ್ಟಿಲೇರಿದ್ದಾರೆ. ಶಿವರಾತ್ರಿ ದಿನವೇ ಚೋಳರ ಕಾಲದ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಕೈಚಳಕ ತೋರಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇತಿಹಾಸ ಹೊಂದಿರುವ ಸೋಮೇಶ್ವರ ದೇವಸ್ಥಾನದ ಎದುರಿನ ಬಲಿಪೀಠ ಹಾಗೆ ಧ್ವಜಸ್ತಂಭದ ಬಳಿ ಅಗೆದು ನಿಧಿಗಾಗಿ ಹುಡುಕಾಡಿದ್ದಾರೆ. ನಿಧಿಗಳ್ಳರ ಕೃತ್ಯಕ್ಕೆ ಸ್ಥಳೀಯ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುಂಡ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಈಗ ರಾಜ್ಯಸಭೆ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೂಧಿಯಾನ ಪಶ್ಚಿಮ ವಿಧಾನಸಭೆ ಉಪಚುನಾವಣೆಯ ವೇಳೆ ಸಂಜೀವ್ ಅರೋರಾ ರಾಜೀನಾಮೆಯಿಂದ ತೆರವಾಗುವ ರಾಜ್ಯಸಭಾ ಸ್ಥಾನಕ್ಕೆ ಕೇಜ್ರಿವಾಲ್ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫ್ರಾನ್ಸ್ನ ವೈದ್ಯನೊಬ್ಬ 30 ವರ್ಷಗಳಿಂದ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದ 300 ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿರುವ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. ವೈದ್ಯನ ಅಟ್ಟಹಾಸಕ್ಕೆ ಇಡೀ ಫ್ರಾನ್ಸ್ ಬೆಚ್ಚಿ ಬಿದ್ದಿದೆ. ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ತಾನೊಬ್ಬ ಶಿಶುಕಾಮಿ ಅಂತ 74 ವರ್ಷದ ವೈದ್ಯ ಜೋಯಲ್ ಲೆ ಸ್ನಾರ್ಕರ್ ತಪ್ಪೊಪ್ಪಿಕೊಂಡಿದ್ದಾನೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಕರ್ತವ್ಯ ನಿರ್ವಹಿಸುವುದಕ್ಕೆ ನಿರಾಕರಿಸಿದ 100ಕ್ಕೂ ಹೆಚ್ಚು ಪೊಲೀಸರನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ಕ್ರಿಕೆಟ್ ತಂಡಗಳು ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದಿಂದ ಹೋಟೆಲ್ಗೆ ತೆರಳುವಾಗ ಭದ್ರತೆ ಒದಗಿಸುವುದಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಆದರೆ ಕರ್ತವ್ಯಕ್ಕೆ ಹಾಜರಾಗದ ಹಿನ್ನೆಲೆ ವಜಾಗೊಳಿಸಲಾಗಿದೆ. ಐಸಿಸಿ ವಿರುದ್ಧ ಇಂಗ್ಲೆಂಡ್ನ ಮಾಜಿ ನಾಯಕರು ಕಿಡಿಕಾರಿದ್ದಾರೆ. ದುಬೈ ಪಿಚ್ ಭಾರತಕ್ಕೆ ಅನುಕೂಲಕರವಾಗಿದೆ ಅಂತ ನಾಸಿರ್ ಹುಸೇನ್, ಮೈಕಲ್ ಅಥರ್ಟನ್ ಅಂತ ಅವರು ಟೀಕಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯ ಎಲ್ಲಾ ಪಂದ್ಯಗಳನ್ನು ದುಬೈನ ಒಂದೇ ಮೈದಾನದಲ್ಲಿ ಆಡುವುದರಿಂದ ಭಾರತಕ್ಕೆ ಉಪಯೋಗವಾಗುತ್ತೆ ಅಂತ ಮಾಜಿ ನಾಯಕರು ಹೇಳಿದ್ದಾರೆ. ಎಂಎಸ್ ಧೋನಿ 18ನೇ ಐಪಿಎಲ್ ಆವೃತ್ತಿಯ ಸಿದ್ಧತೆಗಾಗಿ ಚೆನ್ನೈಗೆ ಆಗಮಿಸಿದ್ದಾರೆ. ಚೆನ್ನೈ ಏರ್ಪೋರ್ಟ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮಾಜಿ ನಾಯಕನಿಗೆ ಹೂಗುಚ್ಛ ನೀಡಿ ಬರಮಾಡಿಕೊಳ್ಳಲಾಗಿದೆ. ಮಾರ್ಚ್ 22ರಿಂದ 2025ನೇ ಐಪಿಎಲ್ ಆರಂಭಗೊಳ್ಳಲಿದ್ದು ಮಾಹಿ ಅಭ್ಯಾಸದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಾಜಿ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಚಪಾಕ್ ಬದಲು ಸಿಎಸ್ಕೆ ಅಕಾಡೆಮಿಯಲ್ಲಿ ಅಭ್ಯಾಸವನ್ನ ಆರಂಭಿಸಿದೆ. ಇತ್ತೀಚೆಗಷ್ಟೇ ಬಿಸಿಸಿಐ ಯಾವುದೇ ಐಪಿಎಲ್ ಫ್ರಾಂಚೈಸಿಗಳು ತವರಿನ ಮೈದಾನದಲ್ಲಿ ಸಿದ್ಧತೆ ಮಾಡುವಂತಿಲ್ಲ, ನೇರವಾಗಿ ಆ ಮೈದಾನದಲ್ಲಿ ಐಪಿಎಲ್ ಪಂದ್ಯಗಳು ನಡೆಯಬೇಕು ಅಂತ ಹೇಳಿತ್ತು.